ಇದು ಟೆಕ್ನಾಲಜಿ ಯುಗ. ಇಡೀ ಪ್ರಪಂಚವೇ ಬೆರಳ ತುದಿಯಲ್ಲಿದೆ. ಇತ್ತೀಚೆಗಂತೂ ಜನ ಈ ಆನ್ಲೈನ್ ಬುಕ್ಕಿಂಗ್ ವಿಚಾರಕ್ಕೆ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ. ಬಂದಂತಹ ಪ್ರಾಡಕ್ಟನ್ನು ಆಧರಿಸಿ ರಿವ್ಯೂ ಮಾಡುವಂತಹ ಪದ್ಧತಿ ಕೂಡ ನಡೀತಾ ಇದೆ. ಈ ರಿವ್ಯೂ ಕೊಟ್ಟಂತಹ ವಿಚಾರಕ್ಕೇನೆ ವ್ಯಕ್ತಿಯೊಬ್ಬರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿರುವಂತಹ ಘಟನೆಯೊಂದು ನಡೆದಿದೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಆನ್ಲೈನ್ ಫುಡ್ಗೆ ರಿವ್ಯೂ ನೀಡಿದ ವ್ಯಕ್ತಿ ರಿವ್ಯೂ ನೀಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ರಿಪ್ಲೈ. ಸೈಬರ್ ಕ್ರೈಮ್ಗೆ ದೂರು ನೀಡಿರೋ ಗ್ರಾಹಕ. ಹೌದು, ಇವತ್ತು ಮನೆ ಬಾಗಿಲಿಗೆ ಬೇಕಾದ ವಸ್ತುಗಳು ಮಾತ್ರವಲ್ಲ, ಯಾವ ಸೇವೆ ಬೇಕು ಅದನ್ನು ಆನ್ಲೈನ್ ಮೂಲಕ ಪಡೆಯುವುದಕ್ಕೆ ಸಾಕಷ್ಟು ಡೆಲಿವರಿ ಆ್ಯಪ್ಗಳಿವೆ. ಕಾರ್ತಿಕ್ ಅನ್ನೋ ವ್ಯಕ್ತಿ ಕಳೆದ 1 ತಿಂಗಳ ಹಿಂದೆ ಟೊಮ್ಯಾಟೊ ರೈಸ್ ಅನ್ನ 2 ಬಾರಿ ಆರ್ಡರ್ ಮಾಡಿ ತರಿಸಿಕೊಂಡಿದ್ರು. ಒಮ್ಮೆ 200, ಮತ್ತೊಮ್ಮೆ 217 ರೂಪಾಯಿಗೆ 1 ಪ್ಲೇಟ್ ಟೊಮ್ಯಾಟೊ ರೈಸ್ ಅನ್ನ ಮದರ್ಸ್ ಕಿಚನ್ ನಿಂದ ಆರ್ಡರ್ ಮಾಡಿದ್ರು. ಕೊಟ್ಟಿರೋ ಹಣಕ್ಕೆ ಪ್ರಮಾಣ ಕಡಿಮೆ ಇದೆ ಅಂತ ತಮ್ಮ ಅಭಿಪ್ರಾಯವನ್ನ ಫೀಡ್ಬ್ಯಾಕ್ ಮೂಲಕ ನೀಡಿದ್ರು. ಫೀಡ್ಬ್ಯಾಕ್ ನೀಡಿದ 1 ತಿಂಗಳ ನಂತರ ಅವರಿಗೆ ಮದರ್ ಕಿಚನ್ ಕಡೆಯಿಂದ ರಿಪ್ಲೈ ಬಂದಿದೆ. ಅದು ಸಂಪೂರ್ಣವಾಗಿ ಅವಾಚ್ಯ ಶಬ್ದಗಳ ಮೂಲಕ ನಿಂದಿಸಿದ್ದಾರೆ. ಇದರಿಂದ ಮಾನಸಿಕವಾಗಿ ನೊಂದ ಗ್ರಾಹಕ ಕಾರ್ತಿಕ್ ಅವರಿಗೆ ಕರೆ ಮಾಡಿದ್ರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಈ ರೀತಿ ಅಸಭ್ಯವಾಗಿ ರಿಪ್ಲೈ ಮಾಡಿರೋ ಮದರ್ಸ್ ಕಿಚನ್ ಮೇಲೆ ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದು, ನನಗೆ ನ್ಯಾಯ ಬೇಕು, ಈ ರೀತಿ ರಿಪ್ಲೈ ಮಾಡಿದವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ದೂರು ಕೊಟ್ಟಿದ್ದಾರೆ. ಮದರ್ಸ್ ಕಿಚನ್ ಅಂತ ಯಶವಂತಪುರ್ ಮನೆಯಿಂದ ಆಪರೇಟ್ ಆಗಿರೋ ಕಿಚನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಟೊಮ್ಯಾಟೊ ರೈಸ್ ಆರ್ಡರ್ ಮಾಡಿದ್ದು 12th ಸೆಪ್ಟೆಂಬರ್, ಆಮೇಲೆ 8th ಅಕ್ಟೋಬರ್ ಮಾಡಿದ್ದು. ತುಂಬಾ ಲೆಸ್ ಕ್ವಾಂಟಿಟಿ ಇದೆ ಅಂತ ನಾನು ರಿವ್ಯೂ ಮಾಡಿದೆ. ಇವರು ತುಂಬಾ ಕೆಟ್ಟ ಮಾತಲ್ಲಿ ನನಗೆ ರಿಪ್ಲೈ ಕೊಟ್ಟಿದ್ದಾರೆ. ಇದು ತುಂಬಾ ಆಶ್ಚರ್ಯ. ಫಸ್ಟ್ ಜಸ್ಟ್ ಗೋ ಅಂಡ್ ಆಸ್ಕ್ ಝೊಮ್ಯಾಟೊ ಈ ಥರ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕೇಳಿ ಅಂತ ಹೇಳಿದರು. ನೆಕ್ಸ್ಟ್ ಟೈಮ್ ಅವರು ಗೋವಾ ಬಂದು ಈ ಥರ ತುಂಬ ಕೆಟ್ಟ ಮಾತಲ್ಲಿ ಬೈದಿದ್ರು. ನಾನು ಕೇಳಕ್ಕೆ ಫೋನ್ ಮಾಡಿದೆ, ಅವರು ಫೋನು ಆನ್ಸರ್ ಮಾಡ್ತಿಲ್ಲ. ಒಟ್ನಲ್ಲಿ ಒಂದು ಫೀಡ್ಬ್ಯಾಕ್ಗೆ ಹೀಗೆ ರಿಪ್ಲೈ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಬಿಸ್ನೆಸ್ ಮಾಡೋ ಇಂಥವರಿಗೆ ಪೊಲೀಸರೇ ತಕ್ಕ ಪಾಠ ಕಲಿಸಬೇಕು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.